ಕಂದ ಫ್ರೆಂಚ್ ಫ್ರೈ ಮಾಡ್ಲಾ? ಇದೇನಿದು? ಸೋಯಾ ಚಂಕ್ಸ್ ಇದೆ. ಸೋಯಾ ಚಂಕ್ಸ್. ಏನಿದು? ಇದೇನಿದು? ಕಾರ್ನ್ ಫ್ಲೋರ್. ಇದು ಮೆಣಸಿನಕಾಯಿ. ಇದು ರವೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಭಿಲಾಷ. ಇದು ಅಭಿರುಚಿ ಕನ್ನಡ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಇನ್ನು ಈ ವಿಡಿಯೋ ಲಾಸ್ಟ್ ಸ್ಯಾಟರ್ಡೆ ಮತ್ತು ಸಂಡೇ ವಿಡಿಯೋ ಆಗಿದೆ. ಸ್ಯಾಟರ್ಡೆ ಈವ್ನಿಂಗು ಒಂದಷ್ಟು ಮನೆಗೆ ಬೇಕಾಗಿರೋ ಐಟಮ್ಸ್ನ ಆರ್ಡ್ರ್ ಮಾಡಿದ್ವಿ, ಅದೆಲ್ಲ ಬಂದಿತ್ತು. ಅದನ್ನು ಹಾಗೇನೆ ಸಂಚಿನ ಜೊತೆ ಡಿಸ್ಕಸ್ ಮಾಡಿಕೊಂಡು ಎತ್ತಿಡ್ತಾ ಇದ್ದೆ. ಈ ಥರ ನಾವು ಏನಾದರೂ ಪದಾರ್ಥಗಳನ್ನ ತಂದಾಗ ಅದ್ರ ಹೆಸರು ಹೇಳಿಸಿ ಅವ್ರ ಕೈಯಲ್ಲಿ ಈಗ ಎತ್ತಿಡ್ಸಾಗ ಅವ್ರಿಗೆ ನೆನಪಿರುತ್ತೆ. ಸುಮ್ಮನೆ ಈಗ ಬುಕ್ಕಲ್ಲಿ ಓಪನ್ ಮಾಡಿ ತೋರಿಸಿ ಹೇಳೋದಕ್ಕೂ ಈ ಥರ ಫಿಸಿಕಲಿ ನಾವೇ ಏನಾದರೂ ಐಟಮ್ ತಂದು ಅದನ್ನು ಅವ್ರಿಗೆ ಕೈ ಕೊಟ್ಟು ಹೇಳೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಈ ಥರ ಫಿಸಿಕಲಿ ಅವರಿಗೇನೆ ಒಂದೊಂದು ಪದಾರ್ಥ ಕೊಟ್ಟು ಹೆಸರುಗಳು ಹೇಳಿಸಿದಾಗ ತುಂಬ ಚೆನ್ನಾಗಿ ನೆನಪಿಟ್ಕೊಂಡಿರ್ತಾರೆ. ಇದೆಲ್ಲ ಸಣ್ಣ ಸಣ್ಣ ಥಿಂಗ್ಸ್ಗಳು ನಮಗೆ ಗೊತ್ತೇ ಆಗಿರೋದಿಲ್ಲ. ಮಕ್ಕಳನ್ನ ಒಳ್ಳೆ ಸ್ಕೂಲಿಗೆ ಸೇರಿಸಿದ್ದೀವಿ, ಅಲ್ಲೇ ಎಲ್ಲ ಹೇಳ್ಕೊಡ್ತಾರೆ. ನಾವೇನು ಹೇಳ್ಕೊಡೋ ಅವಶ್ಯಕತೆ ಏನಿಲ್ಲ, ತುಂಬ ಹೆಚ್ಚು ಡೊನೇಷನ್ ಕೊಟ್ಟು ಸೇರಿಸಿದ್ದೀವಿ ಅಂದ್ಕೊಂಡು ಪ್ರತಿಯೊಂದು ಸ್ಕೂಲಲ್ಲೇ ಹೇಳ್ಕೊಡ್ಬೇಕು ಅಂತ ಏನಿಲ್ಲ. ನಾವಿಂಥ ಸಣ್ಣ ಪುಟ್ಟದ್ದು ಹೇಳ್ಕೊಟ್ಟಾಗ ಅವ್ರ ಮೈಂಡಿಗೆ ಹೋಗುತ್ತೆ. ನಾನಂತೂ ಅದೇ ಪ್ರಯತ್ನದಲ್ಲಿದ್ದೀನಿ. ಎಲ್ಲದನ್ನು ಕೂಡ ಅವನಿಗೆ ಕರೆಕ್ಟಾಗಿ ಕ್ಲಿಯರಾಗಿ ಹೇಳ್ಕೊಡ್ಬೇಕು ಅಂತ ಅನ್ಕೊತೀನಿ. ನನಗೂ ತುಂಬ ಸಿಟ್ಟು ಬರುತ್ತೆ, ಅವನನ್ನು ಅವಾಯ್ಡ್ ಮಾಡಬೇಕು ಅಂತ ಅನಿಸುತ್ತೆ. ಅವನು ತುಂಬ ಗಲಾಟೆ ಮಾಡಿದಾಗ ದೂರ ಇರುವಂಥ ರೇಗ್ತೀನಿ, ಎಲ್ಲ ಮಾಡ್ತೀನಿ. ಆದರೂ ಕೂಡ ಒಂದೊಂದು ಟೈಮು ನಿಧಾನಕ್ಕೆ ಹೇಳ್ಕೊಡ್ತೀನಿ, ಇದು ಹೀಗೆ ಅಂತ ಹೇಳಿ. ಆ ಟೈಮಲ್ಲಿ ಅವನು ನಿಧಾನಕ್ಕೆ ಕೇಳ್ತಾನೆ. ನೆಕ್ಸ್ಟ್ 1-2 ಡೇಸ್ ಬಿಟ್ಟು ಅದೇನೇ ಕ್ವಶನ್ ಮತ್ತೆ ಕೇಳಿದಾಗ ಅವನು ಆನ್ಸರ್ ಮಾಡಿದಾಗ ಎಷ್ಟು ಖುಷಿಯಾಗುತ್ತೆ ಅಂದರೆ, ನಾನು ಹೇಳ್ಕೊಟ್ಟಿದ್ದಕ್ಕೂ ಪರವಾಗಿಲ್ಲ, ಕಲ್ತ್ಕೊಂಡಿದ್ದಾನೆ ಅಂತ ಅನಿಸುತ್ತೆ. ಇನ್ನು ಇಲ್ಲಿ ಫ್ರೆಂಚ್ ಫ್ರೈನ ತರಿಸಿದ್ರು ಈವ್ನಿಂಗ್ ಸ್ನ್ಯಾಕ್ಸ್ಗೆ. ಅದನ್ನೇ ಫ್ರೈ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ, ಫ್ರೈ ಮಾಡಿದ್ದೆ. ಸಂಜಿತ್ ಕೂಡ ತುಂಬ ಇಷ್ಟಪಟ್ಟು ತಿಂತಾನೆ. ಫ್ರೆಂಚ್ ಫ್ರೈ ಆದ ನಂತರ ನಾನು ಅಲ್ಲೇ ಹಪ್ಪಳ ಕೂಡ ಹಾಕೊಂಡ್ಬಿಟ್ಟೆ. ನೈಟ್ ಡಿನ್ನರ್ಗೆ ನಾನು ನೆಂಚ್ಕೊಳ್ಳೋಕಿರಲಿ ಅಂತ ಹೇಳಿ. ಮಧ್ಯಾಹ್ನ ಸಾಂಬಾರಿತ್ತು, ಅದಕ್ಕೆ ಹಪ್ಪಳ ಹಾಕಿ ಎತ್ತಿಟ್ಟೆ. ಮಧ್ಯಾಹ್ನ ಸಾಂಬಾರು ಮಾಡಿಕೊಂಡ್ರೆ ನೈಟ್ ಡಿನ್ನರ್ಗೆ ಯೋಚನೆ ಇರಲ್ಲ. ಅದೇ ಸಾಂಬಾರಿಗೆ ರೈಸು ಮುದ್ದೆ ಏನಾದರೂ ಮಾಡ್ಕೊಂಡ್ಬಿಡ್ಬೋದು. ಇನ್ನು ನೈಟ್ ಡಿನ್ನರ್ಗೆ ಯಾವುದೂ ವಿಡಿಯೋ ನಾನು ಶೂಟ್ ಮಾಡ್ಕೊಂಡಿಲ್ಲ. ಆದರೂ ನೆಕ್ಸ್ಟ್ ಡೇ ಅಂದರೆ ಸಂಡೇ ಬ್ಲಾಗ್ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಸಾಯಂಕಾಲ ಎಳ್ನೀರನ್ನ ತೊಗೊಂಬಂದು ಇಟ್ಟಿದ್ರು, ಅವಾಗ ನಾನು ಕುಡ್ದಿರ್ಲಿಲ್ಲ. ಸರಿ ಬೆಳಿಗ್ಗೆನೆ ಕುಡಿಯೋಣ ಅಂತ ಹೇಳಿ ನಾನಿಲ್ಲಿ ಅದನ್ನು ಓಪನ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಎಲ್ಲ ಕೆತ್ತಿಸ್ಕೊಂಡು ಬಂದಿದ್ರು. ಇನ್ನೇನಿದ್ರು ಅದು ಮೇಲ್ಗಡೆ ಓಪನ್ ಮಾಡಿ ಕುಡಿಯೋದಷ್ಟೇ ಇತ್ತು. ನಾನು ಸಣ್ಣದಾಗಿ ಓಪನ್ ಮಾಡಿಬಿಟ್ಟು ಅದಕ್ಕೆ ಸ್ಟಾ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಈ ಥರ ಸ್ಟೀಲ್ ಸ್ಟೋಗಳನ್ನು ನಾವು ಟ್ರಾವೆಲ್ ಮಾಡಬೇಕಾದ್ರೆ ಪೌಚಲ್ಲಿ ಇಟ್ಕೊಂಡ್ರೆ ಆರಾಮಾಗಿ ಎಳ್ನೀರು ಕುಡಿಬೇಕು ಅಥವಾ ಬೇರೆ ಏನಾದರೂ ಜ್ಯೂಸ್ ಕುಡಿಬೇಕು ಅಂತಂದಾಗ ಆರಾಮಾಗಿ ಇದನ್ನು ಯೂಸ್ ಮಾಡ್ಬೋದು. ಪ್ಲಾಸ್ಟಿಕ್ ಸ್ಟ್ರಾ ಎಲ್ಲ ಅವಾಯ್ಡ್ ಮಾಡ್ಬೋದು. 100% ನಾವು ಪ್ಲಾಸ್ಟಿಕ್ನೇ ಯೂಸ್ ಮಾಡೋದಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಮತ್ತು ಅದನ್ನು ಅವಾಯ್ಡ್ ಮಾಡ್ಬೋದು. ಎಷ್ಟು % ಆಗುತ್ತೆ ಅಷ್ಟು % ನಮ್ಮ ಕೈಲಾದಷ್ಟು ನಾವು ಅದನ್ನು ಕಡಿಮೆ ಮಾಡ್ಕೋಬೋದು. ಈ ಥರ ಸ್ಟ್ರಾಗಳೆಲ್ಲ ಅವಾಯ್ಡ್ ಮಾಡ್ಬೋದು. ಈ ಥರ ಸ್ಟೀಲ್ದು ಏನಾದರೂ ತೊಗೊಂಡ್ರೆ ರೀಯೂಸ್ ಮಾಡ್ಕೊಬೋದು. ನಾವು ಆಗೋದಿಲ್ಲ ಅಂತ ಬಿಟ್ಬಿಟ್ರೆ ಯಾವುದೂ ಆಗೋದಿಲ್ಲ. ಯಾವುದಾದ್ರೂ ಸಣ್ಣ ಸಣ್ಣ ವಸ್ತುಗಳಿಂದನೇ ನಾವು ಚೇಂಜ್ ಮಾಡ್ಕೊತಾ ಬಂದರೆ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಇನ್ನು ಇಲ್ಲಿ ನಾನು ಮಾರ್ನಿಂಗ್ ಕಾಫಿಗೆ ಅಂತ ಹೇಳಿ ಹಾಲನ್ನ ಕಟ್ ಮಾಡಿ ಹಾಕೊತಾ ಇದ್ದೀನಿ. 1/2 ಲೀಟ್ರು ಹಾಲಿಗೆ ನಾನು 1 ಲೋಟ ಆಗುವಷ್ಟು ನೀರನ್ನ ಹಾಕೊತೀನಿ. ಹಾಲನ್ನ ಸ್ವಲ್ಪ ಜಾಸ್ತಿ ಹೊತ್ತು ಕುದಿಸೋದ್ರಿಂದ ನೀರು ಹಾಕೊಂಡ್ರೆ ನೀಟಾಗಿ ಬ್ಯಾಲೆನ್ಸ್ ಆಗುತ್ತೆ. ಇಲ್ಲ ಅಂತಂದರೆ ಗಟ್ಟಿಯಾಗಿ ಆಗಿಬಿಡುತ್ತೆ ಅಂತ ಹೇಳಿ ಸ್ವಲ್ಪ ನೀರು ಹಾಕೋತೀನಿ. ಇನ್ನು ಒಂದು ಕಡೆ ಹಾಲು ಕಾಯೋದಕ್ಕೆ ಅಂತ ಇಟ್ಟು ನಾನು ತಿಂಡಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಸ್ಪೆಷಲ್ ಆಗಿ ವೆಜ್ ದಮ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡೆ. ನಾರ್ಮಲ್ ಪಲಾವ್ ಅಥವಾ ಬಿರಿಯಾನಿ ಆದರೆ ಬೇಗ ಮಾಡಿಬಿಡ್ಬೋದು. ಇದು ದಮ್ ಬಿರಿಯಾನಿ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಟೈಮ್ ಹಿಡಿಯುತ್ತೆ. ಬೇಗ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ತರಕಾರಿನೂ ಎತ್ತಿಟ್ಕೊತಾ ಇದ್ದೀನಿ. ಇಲ್ಲಿ ನಾನು ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿಗಿಂತ ಸ್ವಲ್ಪ ಪ್ರೋಸೆಸ್ ಜಾಸ್ತಿನೇ ಹಿಡಿಯುತ್ತೆ ಇದು. ಯಾಕೆಂತಂದರೆ ವೆಜಿಟೇಬಲ್ಸ್ ನಾವು ಡಿಫ್ರೆಂಟ್ ಆಗಿ ಹಾಕಿರ್ತೀವಿ. ಒಂದೇ ವೆಜಿಟೇಬಲ್ ಹಾಕಿರೋದಿಲ್ಲ. ಇದರಲ್ಲಿ ನಾವು ಕಾಲಿಫ್ಲವರ್ ಯೂಸ್ ಮಾಡಿರ್ತೀವಿ, ಮತ್ತು ಪನ್ನೀರು, ಸೋಯಾ ಚಂಕ್ಸ್, ಈ ಥರ ಎಲ್ಲನೂ ಯೂಸ್ ಮಾಡ್ಬೋದು. ನಮಗೆ ಹೇಗೆ ಬೇಕೋ ಆ ಥರ ತರಕಾರಿಗಳನ್ನ ಹಾಕೊಂಡು ಈ ವೆಜಿಟೇಬಲ್ ದಮ್ ಬಿರಿಯಾನಿನ ಮಾಡ್ಬೋದು. ಮೊದಲಿಗೆ ನಾನಿಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಆಲೂಗಡ್ಡೆ ಇದನ್ನೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ನಾನು ಈ ದಮ್ ಬಿರಿಯಾನಿ ಮಾಡೋದಕ್ಕೆ ಮೊದಲೇ ಫ್ರಿಜ್ಜಲ್ಲಿ ಸಪ್ರೇಟಾಗಿ ತರಕಾರಿನ ಎತ್ತಿಟ್ಟಿದ್ದೆ ಬಾಕ್ಸಿಗೆ ಹಾಕಿ. ಬೀನ್ಸು, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೆಣಸಿನಕಾಯಿ, ಈ ಥರ ಎಲ್ಲನೂ ಸಪ್ರೇಟಾಗಿ ಎತ್ತಿಟ್ಟಿದ್ದೆ. ಹಾಗೆ ಇಲ್ಲಿ ಕಾಲಿಫ್ಲವರ್ನ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಹಸಿ ಬಟಾಣಿ ಕೂಡ ಎತ್ತಿಟ್ಕೊಂಡಿದ್ದೀನಿ. ಹಸಿ ಬಟಾಣಿ ಇಲ್ಲ ಅಂತಂತಂದರೆ ಒಣ ಬಟಾಣಿನ ನಾವು ರಾತ್ರಿ ನೈಟೇ ನೆನೆಸಿಟ್ಕೊಂಡು
ಬೆಳಗ್ಗೆ ಎದ್ದು ಬೇಯಿಸ್ಕೊಬೇಕು. ಈ ಹಸಿ ಬಟಾಣಿ ರೇಟ್ ಸ್ವಲ್ಪ ಕಡಿಮೆ ಆಗಿದೆ ಇವಾಗ. ಆಕ್ಚುಲಿ ನಾನು ಅವತ್ತು ತಂದಿದ್ದಾಗ ಸ್ವಲ್ಪ ರೇಟ್ ಜಾಸ್ತಿನೇ ಇತ್ತು, 150 ರುಪೀಸ್ kg ಏನೋ ಇತ್ತು. ಇನ್ನು ಸೈಡಲ್ಲಿ ನಾನು ಸೋಯಾ ಚಂಕ್ಸ್ ಕೂಡ ಎತ್ತಿಡ್ತಾ ಇದ್ದೀನಿ, ಅದನ್ನು ಕೂಡ ನಾನು ಬೇಯಿಸ್ಕೊಬೇಕು. ಮತ್ತೆ ಈ ಕಾಲಿಫ್ಲವರ್ನು ನಾನು ಬೇಯಿಸ್ಕೊಬೇಕು. ನೆಕ್ಸ್ಟ್ ಇಲ್ಲಿ ನಾನು ಕಾಲಿಫ್ಲವರ್ನ ಬೇಯಿಸ್ಕೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಹಾಕಿದ್ರೆ ಅದು ದಪ್ಪ ದಪ್ಪಾಗಿ ಕಟ್ ಮಾಡಿಬಿಟ್ಟಿದ್ದೆ. ಅದನ್ನು ಇನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡು ನನಗೆ ಯಾವ ಸೈಜ್ ಬೇಕು ಆ ಸೈಜ್ ನೋಡಿಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ಹುಳ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳಿ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ಅರಿಶಿಣದ ಪುಡಿ ಹಾಗೆ ಉಪ್ಪು ಹಾಕಿ ಬೇಯಿಸ್ಕೋಬೇಕು. ಆವಾಗ ನಮಗೆ ಕಾಣಿಸ್ತಿದ್ರು ಹುಳಗಳು ಸತ್ತೋಗಿರುತ್ತೆ ಮತ್ತು ಕ್ಲೀನ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಸ್ವಲ್ಪ ಅರಿಶಿಣ ಮತ್ತು ಉಪ್ಪನ್ನ ಹಾಕಿ ನೀಟಾಗಿ ಬೇಯಿಸ್ಕೋಬೇಕು ಇದನ್ನು. ಬೇರೆ ಎಲ್ಲ ತರಕಾರಿಗಳಿಗೆ ಕಂಪೇರ್ ಮಾಡಿದ್ರೆ ಈ ಕಾಲಿಫ್ಲವರಲ್ಲೇ ತುಂಬ ಹುಳಗಳು ಇರ್ತವೆ ಅಂತ ಹೇಳ್ತಾರೆ. ನನಗಿರೋ ಡೌಟ್ ಏನಪ್ಪ ಅಂತಂದರೆ, ಈ ಹೋಟೆಲ್ಗಳಲ್ಲಿ ರೋಡ್ ಸೈಡ್ ಮಾಡ್ತಾರಲ್ಲ ಗೋಬಿ ಮಂಚೂರಿ, ಹೂಕೋಸು ಗೋಬಿ ಮಂಚೂರಿ, ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಅವ್ರು ನಮ್ಮ ಥರನೇ ಕೇರ್ಫುಲ್ಲಾಗಿ ಕ್ಲೀನ್ ಮಾಡಿ ಮಾಡ್ತಾರಾ ಅಂತ ಹೇಳಿ ಡೌಟ್ ಇದೆ ನನಗೆ. ಎಷ್ಟೇ ಡೌಟ್ ಇದ್ರೂ ಅದು ಇವಾಗ ಮಾತ್ರ ಇರುತ್ತೆ, ನಾವು ಗೋಬಿ ತಿನ್ನೋ ಟೈಮಲ್ಲಿ ಇರೋದೇ ಇಲ್ಲ, ಅವಾಗ ತಿನ್ನಬೇಕು ಅಂತಂತ ಅನಿಸುತ್ತೆ. ಇನ್ನು ಕಾಲಿಫ್ಲವರ್ ಬೆಂದಿತ್ತು, ಅದನ್ನ ಒಂದು ಕಡೆ ಸೈಡಿಗೆ ಎತ್ತಿಟ್ಟು ಸೋಯಾ ಚಂಕ್ಸ್ನ ಕೂಡ ಬೇಯೋದಕ್ಕೆ ಇಟ್ಬಿಟ್ಟು ನಾನು ವೆಜಿಟೇಬಲ್ ಎಲ್ಲ ಇಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ನಾವು ಮಾಡ್ತಾ ಇರೋದು ವೆಜಿಟೇಬಲ್ ಬಿರಿಯಾನಿ ಆಗಿರೋದ್ರಿಂದ ಇದು ದಪ್ಪದಾಗಿ ನಾವು ವೆಜಿಟೇಬಲ್ಸ್ನ ಕಟ್ ಮಾಡ್ಕೋಬೇಕು. ಆವಾಗ ರೈಸ್ ಜೊತೆ ತರಕಾರಿ ತುಂಬ ಚೆನ್ನಾಗಿರುತ್ತೆ. ಇನ್ನು ಈಗ ನಾವು ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ತಿರ್ಬೇಕಾದ್ರೆ ಹೇಗೆ ಚಿಕನ್ ಪೀಸು ಮಟನ್ ಪೀಸು ಸಿಗ್ತಾವೋ ಅದೇ ಥರ ಇಲ್ಲಿ ಬೀನ್ಸು, ಕ್ಯಾರೆಟು, ಹಾಗೆ ನಾವೇನೇನು ಬೇರೆ ಪದಾರ್ಥಗಳು ಹಾಕಿರ್ತೀವಿ, ಈ ಪೊಟ್ಯಾಟೊ ಇದೆಲ್ಲ ಸಿಕ್ಕಿದಾಗ ಇದು ಕೂಡ ಮಟನ್ ಚಿಕನ್ ಥರನೇ ಪೀಸಸ್ ಥರ ಅನಿಸುತ್ತೆ. ಇನ್ನು ನಾನು ಮೊದಲೇ ಹೇಳ್ದಾಗೆ ನಮ್ಗೆ ಯಾವ್ಯಾವ್ದು ಇಷ್ಟ ಆಗುತ್ತೆ ಆ ತರಕಾರಿನೆಲ್ಲ ಹಾಕ್ಕೊಳ್ಬೋದು. ಇಲ್ಲ ಮಶ್ರೂಮ್ ಕೂಡ ನಾವು ಇಲ್ಲೇ ಆ್ಯಡ್ ಮಾಡ್ಕೊಬೋದು. ನಾನು ಮಶ್ರೂಮ್ ಇಲ್ಲ, ಖಾಲಿ ಆಗಿತ್ತು ಅಂತ ಹೇಳಿ ಅದನ್ನು ಹಾಕ್ಕೊಂಡಿಲ್ಲ. ಇಲ್ಲಿ ಪೊಟ್ಯಾಟೋನ ಸೈಜು ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಹಾಗೆ ಬೀನ್ಸು, ಕ್ಯಾರೆಟು ಎಲ್ಲನೂ ಕೂಡ ನಾನು ದೊಡ್ಡದಾಗೆ ಹಚ್ಕೊಂಡಿದ್ದೀನಿ. ಇನ್ನು ಇಲ್ಲಿ ನಾನು ಪನ್ನೀರ್ನ ಕಟ್ ಮಾಡ್ಕೊತಾ ಇದ್ದೀನಿ. ಪನ್ನೀರ್ ನಾನು 100 ಗ್ರಾಮ್ ಹಾಕಿದ್ದೀನಿ. ಆ್ಯಕ್ಚುಲಿ ನಾನು ತಂದಿದ್ದು 200 ಗ್ರಾಮು. ನಮ್ಮ ಸಂಚಿತ್ ಇದ್ದಾನಲ್ಲ, ಅವನು ಚೀಚಿ ಬೇಕು ಅಂತ ಹೇಳಿ ಇದನ್ನು ಹಾಗೆ ಪ್ಲೇನ್ ರೋಸ್ಟ್ ಮಾಡಿಸ್ಕೊಂಡು ಸಾಟರ್ಡೆ ನೈಟೇ ತಿನ್ಕೊಂಡ್ಬಿಟ್ಟಿದ್ದ. ಸೊ ಹಾಗಾಗಿ ಇನ್ನು ಉಳಿದಿದ್ದನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ನನಗೆ ಸ್ವಲ್ಪ ಇವಾಗ ಸಮಾಧಾನ ಇದೆ, ಸಂಚಿತ್ ಪನ್ನೀರ್ ತಿಂತಾನೆ ಆರಾಮಾಗಿ. ಮೊದಲು ಎಷ್ಟು ಹೇಳಿದ್ರು ತಿಂತಿರಲಿಲ್ಲ. ಇನ್ನು ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಬೆಳ್ಳುಳ್ಳಿ ಮತ್ತು ಶುಂಠಿ ಎರಡನ್ನೂ ಕೂಡ ಒಂದು ಚಿಕ್ಕ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನಾನು ರುಬ್ಕೊತಾ ಇದ್ದೀನಿ. ಆಲ್ಮೋಸ್ಟ್ 1 ತಿಂಗಳೇ ಆಯಿತು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಬಿಡೋಣ ಅಂತ ಹೇಳಿ 1-2 kg ಬೆಳ್ಳುಳ್ಳಿ ಮತ್ತು ಅರ್ಧ kg ಶುಂಠಿ ತೊಗೊಂಬಂದಿಟ್ಟಿದ್ದೆ. ಬೆಳ್ಳುಳ್ಳಿ ರೇಟ್ ಕಡಿಮೆ ಇತ್ತು, ಸೊ ಹಾಗಾಗಿ ನಾನು ತೊಗೊಂಬಂದಿದ್ದೆ. ಬಟ್ ನಾನು ಅದನ್ನು ಮಾಡೋದಕ್ಕೆ ಹೋಗಿಲ್ಲ. ಸ್ವಲ್ಪ ಊರಿಗೆ ತೊಗೊಂಡೋಗಿ ಇಟ್ಬಿಟ್ಟೆ. ಇನ್ನು ಸ್ವಲ್ಪ ನಾನೇ ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಮಧ್ಯ ಬೆಂಡೆಲ್ಲ ಆಗ್ಬಿಡ್ತಾ ಇದೆ. ಶುಂಠಿ ಏನು ಹಾಳಾಗಿಲ್ಲ, ಹಾಗೆ ಇದೆ. ಅದನ್ನಂತೂ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪನೇ. ಈ ಥರ ಪಲಾವು, ಏನಾದರೂ ಮಸಾಲಾ ಐಟಮ್, ಹಾಗೆ ಟೀ, ಈ ಥರ ಎಲ್ಲ ಯೂಸ್ ಮಾಡಿಕೊಂಡು ಇನ್ನೊಂದು 2 ಪೀಸ್ ಅಷ್ಟಿದೆ ಅಷ್ಟೇನೆ. ಇನ್ನು ಈ ಬಿರಿಯಾನಿಗೆ ಮೇನ್ ಇಂಗ್ರೀಡಿಯೆಂಟ್ ಆಗಿ ನಾವು ಈರುಳ್ಳಿನ ಜಾಸ್ತಿ ಸಣ್ಣದಾಗಿ ಉದ್ದದಾಗಿ ಕಟ್ ಮಾಡಿ ಇಟ್ಕೋತೀವಿ. ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಹೇಗೆ ಅಂತ ಹೇಳಿ ನಾನು ಮುಂದೆ ತೋರಿಸ್ತೀನಿ. ಹಾಗೆ ಸೈಡಲ್ಲಿ ವೆಜಿಟೇಬಲ್ ಮ್ಯಾರಿನೇಷನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಕರ್ಡ್ ತೊಗೊಂಡಿದ್ದೀನಿ. ಇದು ಮನೇಲೆ ನಾನೇ ಎಪ್ಪಾಕಿ ಮಾಡಿರುವಂಥ ಕರ್ಡ್ ಇದು. ಸ್ವಲ್ಪ ನೀಟಾಗಿ ಬೀಟ್ ಮಾಡಿರೋದ್ರಿಂದ ಸ್ವಲ್ಪ ತೆಳುವಾಗಾಯಿತು. ಆ ಕರ್ಡಿಗೆ ಈ ಟರ್ಮರಿಕ್ ಪೌಡರು ಮತ್ತು ಚಿಲ್ಲಿ ಪೌಡರು, ಹಾಗೆ ಗರಂ ಮಸಾಲ ಪೌಡರು, ಸ್ವಲ್ಪ ಜೀರಿಗೆ ಪೌಡರು, ಇದನ್ನೆಲ್ಲ ನಾನು ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಹಾಗೆ ಸ್ವಲ್ಪ ಕಸೂರಿ ಮೇಥಿ ಕೂಡ ನಾನು ಇಲ್ಲಿ ಕ್ರಷ್ ಮಾಡಿ ಹಾಕೊತಾ ಇದ್ದೀನಿ. ಕಸೂರಿ ಮೇಥಿ ಹಾಕೋದ್ರಿಂದ ಅದ್ರ ಫ್ರೇಗ್ರೆನ್ಸೇ ಚೇಂಜ್ ಆಗುತ್ತೆ, ಸ್ವಲ್ಪ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಸೊ ಹಾಗಾಗಿ ನಾನು ಈ ಕಸೂರಿ ಮೇಥಿನ ಹಾಕೊತಾ ಇದ್ದೀನಿ. ಈ ಥರ ಎಲ್ಲ ಸ್ಪೈಸಸ್ ಪೌಡರು ಕೂಡ ಹಾಕೊಂಡು ಅದ್ರ ಜೊತೆಗೆ ಕಸೂರಿ ಮೇಥಿ ಕೂಡ ಕ್ರಷ್ ಮಾಡಿ ಹಾಕೊಂಡು ನೀಟಾಗಿ 1 ಗಂಟೆ ಇಲ್ದಾಗೆ ನಾವು ಬೀಟ್ ಮಾಡ್ಕೋಬೇಕು. ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಂಡು ಇಲ್ಲಿ ನೀಟಾಗಿ ಬೀಟ್ ಮಾಡ್ಕೋಬೇಕು. ಗಂಟಿದ್ರೆ ಏನಾಗುತ್ತಪ್ಪ ಅಂತಂತಂದ್ರೆ ಎಲ್ಲ ವೆಜಿಟೇಬಲ್ಗೂ ನೀಟಾಗಿ ಮ್ಯಾರಿನೇಟ್ ಮಾಡಿದಾಗ ಕರೆಕ್ಟಾಗಿ ಸ್ಪ್ರೆಡ್ ಆಗಿರೋದಿಲ್ಲ. ಸೊ ಹಾಗಾಗಿ ನಾವು ಮೊದಲೇ ಇದನ್ನೆಲ್ಲ ನೀಟಾಗಿ ಬೀಟ್ ಮಾಡ್ಕೊಬಿಟ್ರೆ ಎಲ್ಲ ಗಂಟು ಹೊಡ್ಕೊಂಡು ಚೆನ್ನಾಗಿ ಮ್ಯಾರಿನೇಟ್ ಮಾಡಬೇಕಾದ್ರೆ ನೀಟಾಗಿ ಆಗುತ್ತೆ ಅಂತ ಹೇಳಿ ಈ ಥರ ಮಾಡ್ಕೋಬೇಕು. ಇನ್ನು ನಾನೇನು ಬೀಟ್ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ನಾನಿಲ್ಲಿ ತರಕಾರಿ ಹಾಕೊತಾ ಇದ್ದೀನಿ. ನಾನು ಮ್ಯಾರಿನೇಟ್ ಮಾಡೋಕ್ಕೆ ತಗೊಂಡಿದ್ನಲ್ಲ ಆ ಪಾತ್ರೆ ಸ್ವಲ್ಪ ಬಿಡ್ತು ಜಾಸ್ತಿ ಇತ್ತು, ಡೀಪ್ ಇರಲಿಲ್ಲ. ಸೊ ಹಾಗಾಗಿ ನಾನು ಏನು ತರಕಾರಿ ಹಾಕ್ತೆ ಅಷ್ಟಕ್ಕೇನೆ ಅದು ಫಿಲ್ ಆಗಿಬಿಡ್ತು. ಇನ್ನು ಪನ್ನೀರು, ಈ ಸೋಯಾ ಚಂಕ್ಸು ಮತ್ತು ಈ ಬಟಾಣಿ ಎಲ್ಲ ಹಾಕಬೇಕಾದ್ರೆ ಜಾಗನೇ ಸಾಕ್ತಾ ಇರಲಿಲ್ಲ. ಹಾಗಾಗಿ ನಾನೇನು ಮಾಡಿದೆ, ಬೇರೆ ಸ್ಟೀಲ್ ಪಾತ್ರೆ ತಗೊಂಡು ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡು
ಇಲ್ಲಿ ನೋಡ್ತಾ ಇರ್ಬೋದು ಅದು ಎಷ್ಟು ದೊಡ್ಡ ಪಾತ್ರೆ ಇದೆ ಅಂತ ಹೇಳಿ. ಆ ದೊಡ್ಡ ಪಾತ್ರೆಗೂ ಕೂಡ ಫಿಲ್ ಆಗುತ್ತೆ, ಅಷ್ಟು ದೊಡ್ಡ ಪಾತ್ರೆ ತಗೊಂಡಿದ್ದೀನಿ. ಈ ಪಾತ್ರೆ ನಾನು ಎಂತಕ್ಕೆ ಫಸ್ಟ್ ಇದನ್ನ ತಗೊಂಡಿದ್ದೆ ಅಂದ್ರೆ ಇದಕ್ಕೆ ಲಿಡ್ ಕೂಡ ಇತ್ತು, ನೀಟಾಗಿ ಮ್ಯಾರಿನೇಟ್ ಮಾಡಿಬಿಟ್ಟು ಮುಚ್ಚಿಬಿಟ್ಟು ಇಟ್ಬಿಡೋಣ ಅಂತ ಹೇಳಿ. ಬಟ್ ನಾನು ಅಳತೆಗಿಂತ ಜಾಸ್ತಿನೇ ವೆಜಿಟೇಬಲ್ಸ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಮ್ಯಾರಿನೇಷನ್ಗೆ ಎಲ್ಲ ತರಕಾರಿಗಳನ್ನು ಕೂಡ ನಾನು ಹಾಕೊಂತಾ ಇದ್ದೀನಿ. ಪನ್ನೀರು, ಸೋಯಾ ಚಂಕ್ಸು, ಈ ಕಾಲಿಫ್ಲವರು, ಹಾಗೆ ಬಟಾಣಿ ಎಲ್ಲನೂ ಕೂಡ ನಾನು ಹಾಕಿ ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿವರೆಗೂ ನನ್ನ ಐಡಿಯಾನೇ ಬೇರೆ ಇತ್ತು. ಈ ತರಕಾರಿ ನೋಡಿದ್ಮೇಲೆ ಬೇರೆ ಥರ ಅನಿಸ್ಬಿಡ್ತು ನನಗೆ. ಇಷ್ಟೊಂದು ತರಕಾರಿ ಆಗ್ತಾ ಇದೆಯಲ್ಲ, ತರಕಾರಿನೇ ಇಷ್ಟ ಆಗಿಬಿಟ್ರೆ ಇನ್ನು ರೈಸ್ ಹಾಕಿದ್ರೆ ಎಷ್ಟು ಬಿರಿಯಾನಿ ಆಗುತ್ತೆ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ನಾನು. ನಾರ್ಮಲ್ ಆಗಿ ತರಕಾರಿ ಪಲಾವ್ ಮಾಡಬೇಕಾದ್ರೆ ನಾನು ಇಷ್ಟು ತರಕಾರಿ ತಗೊಳ್ಳೋದಿಲ್ಲ. ಇದರಲ್ಲಿ ಒಂದು 40% ಅಷ್ಟು ಮಾತ್ರ ತರಕಾರಿ ತಗೊಂಡಿರ್ತೀನಿ. ನಾನಿಲ್ಲಿ ಸೋಯಾ ಚಂಕ್ಸು ಮತ್ತು ಈ ಕಾಲಿಫ್ಲವರ್ನ ಸ್ವಲ್ಪ ಜಾಸ್ತಿ ತಗೊಂಡ್ಬಿಟ್ಟಿದ್ದೀನಿ, ನನಗೆ ಗೊತ್ತಾಗಿಲ್ಲ ಒಟ್ಟಿಗೆ ಸೇರಿಸಿದಾಗ ಇಷ್ಟು ಕ್ವಾಂಟಿಟಿ ಆಗುತ್ತೆ ಅಂತ ಹೇಳಿ. ಇನ್ನು ಅದಾದಮೇಲೆ ನನಗೆ ಒಂದು ಕಾನ್ಫಿಡೆಂಟ್ ಬಂತು, ಓಕೆ ಎಲ್ಲ ಹಾಕಿದ್ರೂ ಕೂಡ ನಾನು ಫ್ರೈ ಮಾಡಬೇಕಾದ್ರೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿ ಅದನ್ನು ಸೈಡಲ್ಲಿ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟು ಈ ಕಡೆ ನಾನು ರೈಸಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಪಾತ್ರೆ ತಗೊಂಡು, ಅಗಲವಾದ ಪಾತ್ರೆ ತಗೊಂಡಿದ್ದೀನಿ. ಆ ಪಾತ್ರೆಗೆ ನಂದು ಏನು ಸ್ಪೈಸಸ್ ಇತ್ತು ಅದನ್ನೆಲ್ಲ ಹಾಕೊತಾ ಇದ್ದೀನಿ. ಸ್ಟಾರ್ ಫ್ಲವರು, ಪಲಾವ್ ಎಲೆ, ಏಲಕ್ಕಿ ಮತ್ತು ಕಲ್ಲು ಹೂವು, ಸೋಂಪು, ಈ ಥರ ಎಲ್ಲ ಸ್ಪೈಸಸ್ನು ಕೂಡ ಹಾಕೊತಾ ಇದ್ದೀನಿ. ನಮಗೆ ಯಾವುದು ಫ್ಲೇವರ್ ಇಷ್ಟ ಆಗುತ್ತೆ ಆ ಸ್ಪೈಸಸ್ನ ಹಾಕೊಬೋದು. ಇನ್ನು ಜಾಪತ್ರೆ, ಮರಾಠಿ ಮೊಗ್ಗು ಇದನ್ನೆಲ್ಲ ಹಾಕೋಬಹುದು. ಆದರೆ ನಾನಿಲ್ಲಿ ಅದನ್ನ ಹಾಕೊತಾ ಇಲ್ಲ, ಜಾಪತ್ರೆ ತುಂಬ ಫ್ಲೇವರ್ ಆಗಿಬಿಡುತ್ತೆ ಅಂತೇಳಿ ಅದನ್ನ ಹಾಕೊಂಡಿಲ್ಲ. ಹಾಗೆ ನಾನು ಮ್ಯಾರಿನೇಷನ್ ಮಾಡಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕೊತ್ತಂಬರಿ ಪುದೀನ ಸೊಪ್ಪನ್ನ ಹಾಕೋದು ಮರ್ತಿದ್ದೆ ಅಂತ ಹೇಳಿ ಮತ್ತೊಮ್ಮೆ ನಾನಿಲ್ಲಿ ಅದನ್ನೆರಡನ್ನೂ ಹಾಕ್ಬಿಟ್ಟು ಇಲ್ಲಿ ಸಫಲ್ ಮಾಡ್ಕೊತಾ ಇದ್ದೀನಿ. ಇನ್ನು ಇನ್ನೊಂದು ಕಡೆ ನಾನು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕಾಯೋದಕ್ಕೆ ಅಂತ ಇಟ್ಬಿಟ್ಟು ನಾನು ಆವಾಗಲೇ ಏನು ಸಣ್ಣದಾಗಿ ಉದ್ದುದ್ದಾಗಿ ಹಚ್ಚಿಟ್ಕೊಂಡಿದ್ದೆ ಆನಿಯನ್ನು ಅದನ್ನೆಲ್ಲ ಇಲ್ಲಿ ಫ್ರೈ ಮಾಡೋದಕ್ಕೆ ಅಂತ ಹೇಳಿ ಹಾಕೊತಾ ಇದ್ದೀನಿ. ಇದು ಫ್ರೈ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಬ್ರೌನ್ ಕಲರ್ ಆಗೋವಷ್ಟು ಮಾಡಬೇಕು. ಆದರೆ ನಾನಿಲ್ಲಿ ಫ್ರೈ ಮಾಡಬೇಕಾದ್ರೆ ಅದು ನೀಟಾಗಿ ಫ್ರೈ ಆಗ್ತಾನೆ ಇಲ್ಲ ಅಂತ ಹೇಳಿ ಒಂದು 2 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಬಿಟ್ಟೆ. ಸೊ ಹಾಗಾಗಿ ಅದೆಲ್ಲ ಸ್ವಲ್ಪ ಕಪ್ಪು ಥರ ಆಗಿಬಿಡ್ತು, ಅಂದರೆ ಸ್ವಲ್ಪ ಸೀದೋದಂಗೆ ಆಗಿಬಿಡ್ತು. ಸರಿ ಅಂತ ಹೇಳಿ ಅದನ್ನು ಸೈಡಿಗೆ ಎತ್ತಿಟ್ಬಿಟ್ಟು ಅದರಲ್ಲಿ ಸ್ವಲ್ಪ ತೆಗೆದು ಮತ್ತೆ ಏನು ಮ್ಯಾರಿನೇಷನ್ ಮಾಡಿದ್ದೆ ನಾನು ತರಕಾರಿನ ಅದಕ್ಕೆ ಹಾಕ್ಕೊಂಡು ಮತ್ತೆ ಇನ್ನೊಂದು ಸಾರಿ ಸಫಲ್ ಮಾಡ್ಕೊಂಡಿದ್ದೀನಿ. ಈ ಥರ ಫ್ರೈಡ್ ಆನಿಯನ್ ಏನಿದೆ ಅದನ್ನು ನಾವು ತರಕಾರಿಗೆ ಮ್ಯಾರಿನೇಷನ್ ಮಾಡಬೇಕಾದ್ರೆ ಹಾಕ್ಕೊಂಡ್ರೆ ಅದ್ರ ಫ್ಲೇವರ್ ಎಲ್ಲ ತರಕಾರಿಗೆ ಹೊಂದ್ಕೊಳ್ಳುತ್ತೆ. ಇನ್ನು ಇನ್ನೊಂದು ಸೈಡಲ್ಲಿ ಪಾತ್ರೆಯಲ್ಲಿ ನೀರು ಕುದೀತಾ ಇತ್ತು. ಕುದಿಯೋ ನೀರಿಗೆ ನಾನು ಎರಡೂವರೆ ಆಗುವಷ್ಟು ರೈಸ್ನ ನಾನಿಲ್ಲಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಮತ್ತೆ ಅದನ್ನು ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ. ಹಾಗೆ ಸೈಡಲ್ಲಿ ಒಂದು ಚಿಕ್ಕ ಬೌಲ್ ತಗೊಂಡು ಆ ಬೌಲಿಗೆ ಕೇಸರಿ ದಳಗಳು ಹಾಕ್ಕೊಂಡು ಹಾಗೆ ಹಾಲನ್ನ ಹಾಕ್ಕೊತಾ ಇದ್ದೀನಿ. ಹಾಲು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ನಮ್ಮದು ಬಿರಿಯಾನಿ ಎಲ್ಲ ರೆಡಿ ಆದಮೇಲೆ ಲಾಸ್ಟಲ್ಲಿ ಇದನ್ನು ಹಾಕೊಳ್ಳೋದ್ರಿಂದ ಆ ಬಿರಿಯಾನಿ ಕಲರ್ ಚೇಂಜ್ ಆಗುತ್ತೆ, ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಅಂತ ಹೇಳಿ ಇದನ್ನ ಹಾಕೊಳ್ಳೋದು. ಇನ್ನು ಮನೆಯಲ್ಲಿ ಕೇಸರಿ ಇಲ್ಲಪ್ಪ ಅಂತಂದ್ರೆ ಒಂದು ಸ್ವಲ್ಪ ಹಾಲಿಗೆ ಅರಿಶಿಣದ ಪುಡಿ ಬೆರೆಸಿಬಿಟ್ಟು ಹಾಕಿದ್ರು ಅದು ಕಲರ್ ಬರುತ್ತೆ. ಇನ್ನು ಅರಿಶಿಣದ ಪುಡಿ ಬೇಡ ಅಂತಂದ್ರೆ ಫುಡ್ ಕಲರ್ನ ಯೂಸ್ ಮಾಡ್ಬೋದು. ಫುಡ್ ಕಲರ್ ಯೂಸ್ ಮಾಡೋದಕ್ಕಿಂತ ನಾವು ನ್ಯಾಚುರಲ್ ಆಗಿ ಯಾವುದಿದೆ ಅಡುಗೆ ಮನೆಯಲ್ಲಿ ಅದನ್ನು ಯೂಸ್ ಮಾಡೋದೇ ಬೆಟರು ಅಂತ ನನಗನ್ಸುತ್ತೆ. ಇನ್ನು ರೈಸ್ ಎಲ್ಲ ಆಲ್ರೆಡಿ ಒಂದು 75% ಅಷ್ಟು ಬೆಂದಾಗಿತ್ತು. ಅದನ್ನು ನಾನಿಲ್ಲಿ ಒಂದು ಜಾಲರಿ ತಗೊಂಡು ನೀಟಾಗಿ ನೀರೆಲ್ಲ ಸೋಸಿ ಇಟ್ಕೊತಾ ಇದ್ದೀನಿ. ಈ ಥರ ಸೋಸಿ ಇಟ್ಕೊಳ್ಳೋದ್ರಿಂದ ಅನ್ನ ಉದ್ದುದ್ರಾಗಿ ಬರುತ್ತೆ. ನಾವು ಮಾಡ್ತಾ ಇರೋದು ದಮ್ ಬಿರಿಯಾನಿ, ಸೊ ಹಾಗಾಗಿ ಇದನ್ನು 75% ಅಷ್ಟೇ ನಾವು ಬೇಯಿಸ್ಕೊಬೇಕು. ಇನ್ನು ಮಿಕ್ಕಿದ್ದು ನಾವು ದಮ್ ಕಟ್ತೀವಲ್ಲ ಆ ಟೈಮಲ್ಲಿ ಅದು ಅನ್ನ ಬೇಯ್ಕೊಳ್ಳುತ್ತೆ. ಅನ್ನ ಸೋರೋದಕ್ಕೆ ಅಂತ ಹೇಳಿ ಇಟ್ಬಿಟ್ಟು ನಾನು ಒಂದು ಕಡೆ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಂದು ನಾನು ಪಾತ್ರೆ ತಗೊಂಡು ಆ ಪಾತ್ರೆಗೆ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಕೂಡ ಹಾಕೊತಾ ಇದ್ದೀನಿ. ಎರಡೂ ಕೂಡ ಹಾಕಿದ ನಂತರ ನಾನು ಸ್ವಲ್ಪ ಈರುಳ್ಳಿ ಹಾಕಿ ನಾನು ಏನು ಮ್ಯಾರಿನೇಟ್ ಮಾಡ್ಕೊಂಡಿದ್ದೆ ತರಕಾರಿ ಅದನ್ನೆಲ್ಲ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡಬೇಕಾದ್ರೆ ಫ್ಲೇಮ್ ಹೈಯಲ್ಲೇ ಇಟ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕ್ರಂಚಿಯಾಗೇನೆ ತರಕಾರಿಗಳಿರಬೇಕು, ಸೊ ಹಾಗಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು. ಹಾಗೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಾಲ್ಟ್ ಹಾಕಬೇಕಾದ್ರೆ ನೋಡ್ಕೊಂಡು ಹಾಕಬೇಕು. ಮೊದಲೇ ಮ್ಯಾರಿನೇಷನ್ಗೂ ಹಾಕಿರ್ತೀವಿ ಮತ್ತು ಅನ್ನ ಬೇಯಿಸ್ಕೊಳ್ಬೇಕಾದ್ರೂ ಹಾಕೊತೀವಿ. ಇದು ಗ್ರೇವಿ ಮಾಡ್ಕೋಬೇಕಾದ್ರೆ ನೋಡ್ಕೊಂಡು ಹಾಕೊಬೇಕು ಎಷ್ಟು ಬೇಕು ಏನು ಅಂತ ಹೇಳಿ. ಸ್ವಲ್ಪ ಕಡಿಮೆ ಆಗಿತ್ತು ಅಂತ ಹೇಳಿ ನಾನಿಲ್ಲಿ ಸ್ವಲ್ಪ ಉಪ್ಪನ್ನ ಹಾಕೊತಾ ಇದ್ದೀನಿ. ಗ್ರೇವಿ ರೆಡಿ ಆಯಿತು, ಹಾಗೆ ಅನ್ನ ಕೂಡ ರೆಡಿ ಆಯಿತು. ಇನ್ನು ಇಲ್ಲಿ ದಮ್ ಕಟ್ಕೊಳ್ಳೋದಷ್ಟೇ ಇರೋದು. ದಮ್ ಹೇಗೆ ಕಟ್ಟೋದು ಅಂತ ಹೇಳಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನಾವೇನು ಗ್ರೇವಿ ರೆಡಿ ಮಾಡ್ಕೊಂಡಿದ್ವಿ ಆ ಗ್ರೇವಿನಲ್ಲಿ ಅರ್ಧದಷ್ಟು ಎತ್ತಿಟ್ಕೊಂಡು ಇನ್ನು ಅರ್ಧದಷ್ಟು ಅದೇ ಪಾತ್ರೆಗೆ ಹಾಕ್ಕೊಂಡು ಹಾಗೆ ನಾವು ರೈಸ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ರೈಸಲ್ಲಿ ಅರ್ಧ ಭಾಗದಷ್ಟು ಏನು ಗ್ರೇವಿ ಮೇಲೆ ಹಾಕೋಬೇಕು. ಹಾಕೊಂಡು ನೀಟಾಗಿ ಈಕ್ವಲ್ ಆಗಿ ನಾವು ಅದನ್ನ ಸ್ಪ್ರೆಡ್ ಮಾಡ್ಕೊಬೇಕು. ನಾನು ಯಾವ ರೀತಿ ವಿಡಿಯೋದಲ್ಲಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಅದೇ ರೀತಿ ಮಾಡ್ಕೋಬೇಕು. ಸ್ವಲ್ಪ ಟೈಟಾಗಿ ನಾವು ಸ್ಪ್ರೆಡ್ ಮಾಡಿಕೊಂಡು ಪ್ರೆಸ್ ಮಾಡಿಕೊಂಡು ಸ್ಪ್ರೆಡ್ ಮಾಡಬೇಕು. ಆವಾಗ ದಮ್ ಕಟ್ಟಿರೋದು ಅದು ರೈಸ್ ಎಲ್ಲ ನೀಟಾಗಿ ಬೇಯೋದಕ್ಕೆ ಆಗುತ್ತೆ.
ಅನ್ನನೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡ ನಂತರ ನಾನಿಲ್ಲಿ ಏನು ಫ್ರೈಡ್ ಆನಿಯನ್ ಮಾಡ್ಕೊಂಡಿದ್ದೆ ಆ ಫ್ರೈಡ್ ಆನಿಯನ್ನ ನಾನಿಲ್ಲಿ ಉದುರಿಸ್ಕೊತಾ ಇದ್ದೀನಿ. ಅದಾದ ನಂತರ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ನೀಟಾಗಿ ಹಾಕೊತಾ ಇದ್ದೀನಿ. ಅದಾದ ನಂತರ ಆವಾಗಲೇ ಏನು ಹಾಲಿಗೆ ಕೇಸರಿ ಹಾಕೊಂಡು ಇಟ್ಕೊಂಡಿದ್ದೆ ಆ ಹಾಲನ್ನು ಹಾಕೊಂಡು ಕೊನೆಯಲ್ಲಿ ನಾನಿಲ್ಲಿ ಬಿರಿಯಾನಿ ಪೌಡರನ್ನು ಹಾಕೊತಾ ಇದ್ದೀನಿ. ಇದಿಷ್ಟು ಹಾಕಿದ ನಂತರ ಮತ್ತೆ ಒಂದು ಲೇಯರು ಈ ಗ್ರೇವಿನ ಹಾಕೋಬೇಕು. ಅದಾದ ನಂತರ ಈ ರೈಸ್ನ ಹಾಕೋಬೇಕು. ನಾನಿಲ್ಲಿ ಮರ್ತ್ಕೊಂಡೇ ಬಿಟ್ಟಿದ್ದೀನಿ, ಗ್ರೇವಿನೇ ಹಾಕಿರಲಿಲ್ಲ ಸರಿ ಅಂತ ಹೇಳಿ ಮತ್ತೆ ನೆನಪು ಮಾಡಿಕೊಂಡು ರೈಸ್ನ ಎತ್ತಿಟ್ಬಿಟ್ಟು ಗ್ರೇವಿನ ಹಾಕೊತಾ ಇದ್ದೀನಿ. ಗ್ರೇವಿನ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಮತ್ತೆ ರೈಸ್ನ ಹಾಕ್ಕೊಂಡು ಅದನ್ನು ಕೂಡ ಸ್ಪ್ರೆಡ್ ಮಾಡಿ ಅದಾದ ನಂತರ ನಾನು ಮೊದಲನೇ ಲೇಯರಲ್ಲಿ ಏನೇನೆಲ್ಲ ಹಾಕಿದ್ದೆ ಅದನ್ನೆಲ್ಲ ಹಾಕೊತಾ ಇದ್ದೀನಿ. ಫ್ರೈಡ್ ಆನಿಯನ್ನು, ಕೊತ್ತಂಬರಿ ಪುದೀನ ಸೊಪ್ಪು, ಬಿರಿಯಾನಿ ಪೌಡರು, ಕೇಸರಿ ತಳದ ಹಾಲು ಎಲ್ಲನೂ ಕೂಡ ಹಾಕೊಂಡಿದ್ದೀನಿ. ಈ ಥರ ಲೇಯರ್ನ ಎಷ್ಟು ಲೇಯರ್ ಬೇಕಾದರೂ ಮಾಡ್ಕೊಬೋದು. ಇಲ್ಲಿ ನಾನು 2 ಲೇಯರ್ ಮಾಡ್ಕೊಂಡಿದ್ದೀನಿ, 3, 4 ಈ ಥರ ಲೇಯರ್ ಮಾಡ್ಕೊಬೋದು. ಇದನ್ನ ವೆಜಿಟೇಬಲ್ ಹೈದರಾಬಾದಿ ಬಿರಿಯಾನಿ ಅಂತ ಕರೀತಾರೆ. ನಾನು ವಿಡಿಯೋ ಸ್ಟಾರ್ಟಿಂಗಿಂದನೂ ಹೇಳೇ ಇಲ್ಲ ಇದು ಹೈದರಾಬಾದಿ ಬಿರಿಯಾನಿ ಅಂತ ಹೇಳಿ, ಬರೀ ದಮ್ ಬಿರಿಯಾನಿ ಅಂತ ಹೇಳ್ತಾ ಇದ್ದೀನಿ. ಇದು ಹೈದರಾಬಾದಿ ದಮ್ ಬಿರಿಯಾನಿ ಅಂತ ಹೇಳಿ ಇದಕ್ಕೆ ಹೆಸರಿರೋದು. ಹಾಗೆ ಕೊನೆಯಲ್ಲಿ ನಾನು ಇಲ್ಲಿ ನಿಂಬೆ ಹಣ್ಣನ್ನು ಹಾಕೊತಾ ಇದ್ದೀನಿ. ನಿಂಬೆ ಹಣ್ಣು ನಾನು ಮ್ಯಾರಿನೇಷನ್ ಮಾಡಬೇಕಾದ್ರೂ ಹಾಕಿದ್ದೀನಿ, ಹೇಳೋದನ್ನು ಮರ್ತಿದ್ದೀನಿ. ಇನ್ನು ಲೇಯರ್ ಆಗಿ ರೆಡಿ ಮಾಡ್ಕೊಂಡಿರೋ ಬಿರಿಯಾನಿ ಎಲ್ಲ ರೆಡಿ ಆಗಿದೆ. ಇನ್ನೇನಿದ್ರು ಇದನ್ನು ದಮ್ ಕಟ್ಟಬೇಕಷ್ಟೇನೆ. ದಮ್ ಕಟ್ಟೋದು ಹೇಗೆ ಕಟ್ಟಿದ್ದೀನಿ ಅಂತ ಹೇಳಿದ್ರೆ, ಒಂದು ತವಾ ಇಟ್ಕೊಂಡು ಅದನ್ನು ಕಾಯೋದಕ್ಕೆ ಇಟ್ಬಿಟ್ಟು ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಆ ಪಾತ್ರೆನಿತ್ತು ಆ ತವಾ ಮೇಲೆ ಇಟ್ಕೋಬೇಕು. ಅದಾದ ನಂತರ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಗುಂಡು ಕಲ್ಲನ್ನ ಇಟ್ಟಿದ್ದೀನಿ. ಈ ಥರ ಕಲ್ಲಿದ್ರೆ ಇಡ್ಬೋದು, ಇಲ್ಲಾಂತಂದರೆ ಕುಟಾಣಿ ಇಟ್ಕೊಂಡಿರ್ತೀವಲ್ಲ ಅದನ್ನಾದರೂ ಇಟ್ಕೊಬೋದು. ನನ್ನ ಹತ್ರ ಇತ್ತು ಅಂತ ಹೇಳಿ ಇದನ್ನ ಇಟ್ಟಿದ್ದೀನಿ. ಇಲ್ಲ ಚಪಾತಿ ಹಿಟ್ಟು ಹಾಕ್ಬಿಟ್ಟು ಕೆಲವರು ದಮ್ ಕಟ್ತಾರೆ, ನಾನು ಆ ಥರ ಮಾಡಿಲ್ಲ. ಇನ್ನು ಇನ್ನೊಂದು ಸೈಡು ರಾಯ್ತನ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಕ್ಯಾರೆಟ್ ಯೂಸ್ ಮಾಡಿಕೊಂಡು ರಾಯ್ತ ಮಾಡ್ಕೊಂಡಿದ್ದೀನಿ. ಬೇಕು ಅಂದರೆ ಶೇರ್ವ ಕೂಡ ಮಾಡ್ಕೋಬೋದು. ನನಗೆ ಇಲ್ಲಿ ರಾಯ್ತನೇ ಚೆನ್ನಾಗಿದೆ ಅಂತ ಹೇಳಿ ರಾಯ್ತ ಮಾಡಿಕೊಂಡೆ. ಇನ್ನು ಅಷ್ಟರಲ್ಲಿ ನಾನು ಏನು ದಮ್ ಕಟ್ಟಿದ್ದೆ ಅದೆಲ್ಲ ರೆಡಿ ಆಗಿತ್ತು ಅಂತ ಹೇಳಿ ಇಲ್ಲಿ ಓಪನ್ ಮಾಡ್ತಾ ಇದ್ದೀನಿ. 20 ನಿಮಿಷ ಆಗಿತ್ತು. ಅದಾದ ನಂತರ ನಾನು ಓಪನ್ ಮಾಡ್ತಾ ಇರೋದು. ಇಲ್ಲಿ ಸ್ವಲ್ಪ ಲಾಸ್ಟಲ್ಲಿ ತುಪ್ಪ ಕೂಡ ಹಾಕೋತಾ ಇದ್ದೀನಿ. ತುಪ್ಪ ಖಾಲಿ ಆಗಿತ್ತು, ಅದನ್ನು ಬಿಸಿ ಮಾಡಿಬಿಟ್ಟು ಎಷ್ಟಿತ್ತು ಅಷ್ಟೇ ಹಾಕೊಂಡಿದ್ದೀನಿ. ಕೊನೆಯಲ್ಲಿ ಔಟ್ಲುಕ್ ಈ ಥರ ಬಂದಿತ್ತು ದಮ್ ಬಿರಿಯಾನಿದು. ತುಂಬ ಚೆನ್ನಾಗಿ ಬಂದಿತ್ತು, ನೋಡೋದಕ್ಕಂತೂ ತುಂಬ ಸೂಪರಾಗಿ ಕಾಣಿಸ್ತಾ ಇತ್ತು, ಹಾಗೆ ತಿನ್ನೋದಕ್ಕೂ ಚೆನ್ನಾಗಿತ್ತು. ನಾನು ಈ ಹೈದರಾಬಾದಿ ದಮ್ ಬಿರಿಯಾನಿ ಮಾಡೋವಷ್ಟರಲ್ಲಿ ಆಲ್ಮೋಸ್ಟ್ 11:30ನೇ ಆಗಿಬಿಡ್ತು. ನಾವು ತಿಂದು ಮುಗಿಸೋವಷ್ಟರಲ್ಲಿ 12:30 ಆಗಿಬಿಟ್ಟಿತ್ತು. ಸಂಡೇ ಸ್ಪೆಷಲ್ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಆಗಿಲ್ಲ, ಬ್ರಂಚ್ ಥರ ಆಗಿಬಿಡ್ತು. ಇತ್ತ ಲಂಚು ಆಗಿಲ್ಲ, ಇತ್ತ ಬ್ರೇಕ್ಫಾಸ್ಟು ಆಗಿಲ್ಲ, ಎರಡಕ್ಕೂ ಮಧ್ಯ ಆಗಿಬಿಡ್ತು. ಇನ್ನು ನಾನಿಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ, ತೆಗೆದ ತಕ್ಷಣವೇ ಸರ್ವ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಅದಿನ್ನೂ ಸ್ವಲ್ಪ ಏನು ಹೇಳ್ತಾರೆ ಪಂಗ್ ಬೇಕಾಗಿತ್ತು ಅಂತ ಅನಿಸ್ತು. ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ನಾನು ಗ್ಯಾಸ್ ಮೇಲೇ ಇಟ್ಟೆ. ಹಾಗೆ ಇನ್ನೊಂದು 5 ನಿಮಿಷ ಬಿಟ್ಟು ಮತ್ತೆ ನಾನು ಸರ್ವ್ ಮಾಡ್ಕೊಂಡು ತಿಂದೆ. ತುಂಬ ಚೆನ್ನಾಗಿ ಬಂದಿತ್ತು. ಒಂದು ಸಜೆಷನ್ ಏನಪ್ಪ ಅಂತಂತಂದರೆ, ಈ ಥರ ಏನಾದರೂ ಸ್ಪೆಷಲಾಗಿ ಮಾಡ್ತಾ ಇದ್ದೀವಿ ಅಂತಂತ ಹೇಳಿದ್ರೆ ಅದಕ್ಕೆ ಟೈಮ್ ಇಟ್ಕೊಂಡು ಮಾಡಬೇಕು. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡೋಕ್ಕೆ ಹೋಗಬಾರ್ದು, ನೈಟ್ ಡಿನ್ನರ್ ಮಾಡ್ಕೊಳ್ಳೋದೇ ಬೆಟರು ಅಂತ ನನಗೆ ಅನ್ನಿಸ್ತು. ಇಲ್ಲಿ ಬಿರಿಯಾನಿ ಜೊತೆಗೆ ರಾಯ್ತನ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ. ಇನ್ನು ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ.